ರೈಟ್ ವೀಕ್ಷಕರೇ, ಇದು ಮತ್ತೊಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಒಂದು ಸುದ್ದಿ. ಮಕ್ಕಳ ಕೈಯಲ್ಲಿ ಫೋನ್ ಇರೋದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಹುಷಾರ್, ಮಕ್ಕಳ ಜೀವಕ್ಕೆ ಎರವಾದೀತು. ಕರ್ನಾಟಕದಲ್ಲೂ ಕೂಡ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಉತ್ತರ ಪ್ರದೇಶದ ಊರೊಂದರಲ್ಲಿ ಯಾವ ರೀತಿನಲ್ಲಿ ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಕೊರಿಯನ್ ಗೇಮ್ಗೆ ಬಲಿಯಾದ್ರು ಅನ್ನೋಂಥ ಸುದ್ದಿ ಬಂದಿತ್ತು. ಗೇಮ್ ಆಡಿ ಆಡಿ ಕೊನೆಗೆ ಅವರು ಇದ್ದಕ್ಕಿದ್ದಂಗೆ 9ನೇ ಮಾಡಿಯಿಂದ ಜಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಧಾರವಾಡದ ವಿಕಾಸ್ ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಕೇಸ್ ಈಗ ಗೊತ್ತಾಗಿದೆ ಇದು ಕೊರಿಯನ್ ಗೇಮ್ಗೆ ಬಲಿಯಾಗಿರೋದು ಅಂತ. ಆತ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ವಿಕಾಸ್ ನಾಯಕ್. ಯುವಕನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದು ನೋಡಿದಾಗ ಶಾಕ್ ಆಗಿದೆ. ಆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಆಡ್ತಾ ಇದ್ದ. ಆ ಕೊರಿಯನ್ ಗೇಮ್ಸ್ ಅಲ್ಲಿ ಕೊನೆಗೆ ಈ ರೀತಿ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ ವಿಕಾಸ್ ನಾಯಕ್. ಕೊನೆಗೆ ಅದರಲ್ಲಿ ಪ್ರವೋಕ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗೇಮ್ಸ್ ಆಡ್ತಾ ಆಡ್ತಾ ಚಾಲೆಂಜ್ ಕೊಡ್ತಾ ಒಂದೊಂದೇ ಚಾಲೆಂಜ್ ಮಾಡ್ತಾ ಅವರಿಗೆ ಒಂಥರ ಈಗೋ ಬೂಸ್ಟ್ ಆಗುತ್ತೆ. ಕೊನೆಗೆ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲಿಂದ ಹಾರಿ ಅಲ್ಲಿಂದ ಹಾರಿ, ಹಿಂಗ್ ಸುರ್ಕೊಳ್ಳಿ ಹಂಗ್ ಸುರ್ಕೊಳ್ಳಿ, ಈ ತರ ಒಂದ್ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಚಾಲೆಂಜ್ಗಳು ಇರುತ್ತೆ ಅಂತ. ಧಾರವಾಡದ ವಿಕಾಸ್ ನಾಯಕ್ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ. ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿಯಾಗಿದೆ. ರೈಟ್ ವೀಕ್ಷಕರೇ, ಇದು ಮತ್ತೊಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಒಂದು ಸುದ್ದಿ. ಮಕ್ಕಳ ಕೈಯಲ್ಲಿ ಫೋನ್ ಇರೋದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಹುಷಾರ್, ಮಕ್ಕಳ ಜೀವಕ್ಕೆ ಎರವಾದೀತು. ಕರ್ನಾಟಕದಲ್ಲೂ ಕೂಡ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಉತ್ತರ ಪ್ರದೇಶದ ಊರೊಂದರಲ್ಲಿ ಯಾವ ರೀತಿನಲ್ಲಿ ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಕೊರಿಯನ್ ಗೇಮ್ಗೆ ಬಲಿಯಾದ್ರು ಅನ್ನೋಂಥ ಸುದ್ದಿ ಬಂದಿತ್ತು. ಗೇಮ್ ಆಡಿ ಆಡಿ ಕೊನೆಗೆ ಅವರು ಇದ್ದಕ್ಕಿದ್ದಂಗೆ 9ನೇ ಮಾಡಿಯಿಂದ ಜಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಧಾರವಾಡದ ವಿಕಾಸ್ ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಕೇಸ್ ಈಗ ಗೊತ್ತಾಗಿದೆ ಇದು ಕೊರಿಯನ್ ಗೇಮ್ಗೆ ಬಲಿಯಾಗಿರೋದು ಅಂತ. ಆತ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ವಿಕಾಸ್ ನಾಯಕ್. ಯುವಕನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದು ನೋಡಿದಾಗ ಶಾಕ್ ಆಗಿದೆ. ಆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಆಡ್ತಾ ಇದ್ದ. ಆ ಕೊರಿಯನ್ ಗೇಮ್ಸ್ ಅಲ್ಲಿ ಕೊನೆಗೆ ಈ ರೀತಿ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ ವಿಕಾಸ್ ನಾಯಕ್. ಕೊನೆಗೆ ಅದರಲ್ಲಿ ಪ್ರವೋಕ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗೇಮ್ಸ್ ಆಡ್ತಾ ಆಡ್ತಾ ಚಾಲೆಂಜ್ ಕೊಡ್ತಾ ಒಂದೊಂದೇ ಚಾಲೆಂಜ್ ಮಾಡ್ತಾ ಅವರಿಗೆ ಒಂಥರ ಈಗೋ ಬೂಸ್ಟ್ ಆಗುತ್ತೆ. ಕೊನೆಗೆ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲಿಂದ ಹಾರಿ ಅಲ್ಲಿಂದ ಹಾರಿ, ಹಿಂಗ್ ಸುರ್ಕೊಳ್ಳಿ ಹಂಗ್ ಸುರ್ಕೊಳ್ಳಿ, ಈ ತರ ಒಂದ್ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಚಾಲೆಂಜ್ಗಳು ಇರುತ್ತೆ ಅಂತ. ಧಾರವಾಡದ ವಿಕಾಸ್ ನಾಯಕ್ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ. ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿಯಾಗಿದೆ. ರೈಟ್ ವೀಕ್ಷಕರೇ, ಇದು ಮತ್ತೊಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಒಂದು ಸುದ್ದಿ. ಮಕ್ಕಳ ಕೈಯಲ್ಲಿ ಫೋನ್ ಇರೋದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಹುಷಾರ್, ಮಕ್ಕಳ ಜೀವಕ್ಕೆ ಎರವಾದೀತು. ಕರ್ನಾಟಕದಲ್ಲೂ ಕೂಡ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಉತ್ತರ ಪ್ರದೇಶದ ಊರೊಂದರಲ್ಲಿ ಯಾವ ರೀತಿನಲ್ಲಿ ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಕೊರಿಯನ್ ಗೇಮ್ಗೆ ಬಲಿಯಾದ್ರು ಅನ್ನೋಂಥ ಸುದ್ದಿ ಬಂದಿತ್ತು. ಗೇಮ್ ಆಡಿ ಆಡಿ ಕೊನೆಗೆ ಅವರು ಇದ್ದಕ್ಕಿದ್ದಂಗೆ 9ನೇ ಮಾಡಿಯಿಂದ ಜಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಧಾರವಾಡದ ವಿಕಾಸ್ ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಕೇಸ್ ಈಗ ಗೊತ್ತಾಗಿದೆ ಇದು ಕೊರಿಯನ್ ಗೇಮ್ಗೆ ಬಲಿಯಾಗಿರೋದು ಅಂತ. ಆತ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ವಿಕಾಸ್ ನಾಯಕ್. ಯುವಕನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದು ನೋಡಿದಾಗ ಶಾಕ್ ಆಗಿದೆ. ಆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಆಡ್ತಾ ಇದ್ದ. ಆ ಕೊರಿಯನ್ ಗೇಮ್ಸ್ ಅಲ್ಲಿ ಕೊನೆಗೆ ಈ ರೀತಿ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ ವಿಕಾಸ್ ನಾಯಕ್. ಕೊನೆಗೆ ಅದರಲ್ಲಿ ಪ್ರವೋಕ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗೇಮ್ಸ್ ಆಡ್ತಾ ಆಡ್ತಾ ಚಾಲೆಂಜ್ ಕೊಡ್ತಾ ಒಂದೊಂದೇ ಚಾಲೆಂಜ್ ಮಾಡ್ತಾ ಅವರಿಗೆ ಒಂಥರ ಈಗೋ ಬೂಸ್ಟ್ ಆಗುತ್ತೆ. ಕೊನೆಗೆ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲಿಂದ ಹಾರಿ ಅಲ್ಲಿಂದ ಹಾರಿ, ಹಿಂಗ್ ಸುರ್ಕೊಳ್ಳಿ ಹಂಗ್ ಸುರ್ಕೊಳ್ಳಿ, ಈ ತರ ಒಂದ್ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಚಾಲೆಂಜ್ಗಳು ಇರುತ್ತೆ ಅಂತ. ಧಾರವಾಡದ ವಿಕಾಸ್ ನಾಯಕ್ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ. ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿಯಾಗಿದೆ.
ರೈಟ್ ವೀಕ್ಷಕ, ಇದು ಮತ್ತೊಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಒಂದು ಸುದ್ದಿ. ಮಕ್ಕಳ ಕೈಯಲ್ಲಿ ಫೋನ್ ಇರೋದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಹುಷಾರ್, ಮಕ್ಕಳ ಜೀವಕ್ಕೆ ಎರವಾದೀತು. ಕರ್ನಾಟಕದಲ್ಲೂ ಕೂಡ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಉತ್ತರ ಪ್ರದೇಶದ ಊರೊಂದರಲ್ಲಿ ಯಾವ ರೀತಿನಲ್ಲಿ ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಕೊರಿಯನ್ ಗೇಮ್ಗೆ ಬಲಿಯಾದ್ರು ಅನ್ನೋಂಥ ಸುದ್ದಿ ಬಂದಿತ್ತು. ಗೇಮ್ ಆಡಿ ಆಡಿ ಕೊನೆಗೆ ಅವರು ಇದ್ದಕ್ಕಿದ್ದಂಗೆ 9ನೇ ಮಾಡಿಯಿಂದ ಜಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಧಾರವಾಡದ ವಿಕಾಸ್ ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಕೇಸ್ಗೆ ಈಗ ಗೊತ್ತಾಗಿದೆ ಇದು ಕೊರಿಯನ್ ಗೇಮ್ಗೆ ಬಲಿಯಾಗಿರೋದು ಅಂತ. ಆತ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ವಿಕಾಸ್ ನಾಯಕ್. ಯುವಕನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದು ನೋಡಿದಾಗ ಶಾಕ್ ಆಗಿದೆ. ಆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಆಡ್ತಾ ಇದ್ದ. ಆ ಕೊರಿಯನ್ ಗೇಮ್ಸ್ ಅಲ್ಲಿ ಕೊನೆಗೆ ಈ ರೀತಿ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ ವಿಕಾಸ್ ನಾಯಕ್. ಕೊನೆಗೆ ಅದರಲ್ಲಿ ಪ್ರವೋಕ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗೇಮ್ಸ್ ಆಡ್ತಾ ಆಡ್ತಾ ಚಾಲೆಂಜ್ ಕೊಡ್ತಾ ಒಂದೊಂದೇ ಚಾಲೆಂಜ್ ಮಾಡ್ತಾ ಅವರಿಗೆ ಒಂಥರ ಈಗೋ ಬೂಸ್ಟ್ ಆಗುತ್ತೆ. ಕೊನೆಗೆ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲಿಂದ ಹಾರಿ ಅಲ್ಲಿಂದ ಹಾರಿ, ಹಿಂಗ್ ಸುರ್ಕೊಳ್ಳಿ ಹಂಗ್ ಸುರ್ಕೊಳ್ಳಿ, ಈ ತರ ಒಂದ್ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಚಾಲೆಂಜ್ಗಳು ಇರುತ್ತೆ ಅಂತ. ಧಾರವಾಡದ ವಿಕಾಸ್ ನಾಯಕ್ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿಯಾಗಿದೆ. ರೈಟ್ ವೀಕ್ಷಕ, ಇದು ಮತ್ತೊಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಒಂದು ಸುದ್ದಿ. ಮಕ್ಕಳ ಕೈಯಲ್ಲಿ ಫೋನ್ ಇರೋದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಹುಷಾರ್, ಮಕ್ಕಳ ಜೀವಕ್ಕೆ ಎರವಾದೀತು. ಕರ್ನಾಟಕದಲ್ಲೂ ಕೂಡ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಉತ್ತರ ಪ್ರದೇಶದ ಊರೊಂದರಲ್ಲಿ ಯಾವ ರೀತಿನಲ್ಲಿ ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಕೊರಿಯನ್ ಗೇಮ್ಗೆ ಬಲಿಯಾದ್ರು ಅನ್ನೋಂಥ ಸುದ್ದಿ ಬಂದಿತ್ತು. ಗೇಮ್ ಆಡಿ ಆಡಿ ಕೊನೆಗೆ ಅವರು ಇದ್ದಕ್ಕಿದ್ದಂಗೆ 9ನೇ ಮಾಡಿಯಿಂದ ಜಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಧಾರವಾಡದ ವಿಕಾಸ್ ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಕೇಸ್ಗೆ ಈಗ ಗೊತ್ತಾಗಿದೆ ಇದು ಕೊರಿಯನ್ ಗೇಮ್ಗೆ ಬಲಿಯಾಗಿರೋದು ಅಂತ. ಆತ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ವಿಕಾಸ್ ನಾಯಕ್. ಯುವಕನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದು ನೋಡಿದಾಗ ಶಾಕ್ ಆಗಿದೆ. ಆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಆಡ್ತಾ ಇದ್ದ. ಆ ಕೊರಿಯನ್ ಗೇಮ್ಸ್ ಅಲ್ಲಿ ಕೊನೆಗೆ ಈ ರೀತಿ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ ವಿಕಾಸ್ ನಾಯಕ್. ಕೊನೆಗೆ ಅದರಲ್ಲಿ ಪ್ರವೋಕ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗೇಮ್ಸ್ ಆಡ್ತಾ ಆಡ್ತಾ ಚಾಲೆಂಜ್ ಕೊಡ್ತಾ ಒಂದೊಂದೇ ಚಾಲೆಂಜ್ ಮಾಡ್ತಾ ಅವರಿಗೆ ಒಂಥರ ಈಗೋ ಬೂಸ್ಟ್ ಆಗುತ್ತೆ. ಕೊನೆಗೆ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲಿಂದ ಹಾರಿ ಅಲ್ಲಿಂದ ಹಾರಿ, ಹಿಂಗ್ ಸುರ್ಕೊಳ್ಳಿ ಹಂಗ್ ಸುರ್ಕೊಳ್ಳಿ, ಈ ತರ ಒಂದ್ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಚಾಲೆಂಜ್ಗಳು ಇರುತ್ತೆ ಅಂತ. ಧಾರವಾಡದ ವಿಕಾಸ್ ನಾಯಕ್ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿಯಾಗಿದೆ. ರೈಟ್ ವೀಕ್ಷಕ, ಇದು ಮತ್ತೊಂದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಸುದ್ದಿ. ಪ್ರತಿಯೊಬ್ಬ ಪೋಷಕರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಒಂದು ಸುದ್ದಿ. ಮಕ್ಕಳ ಕೈಯಲ್ಲಿ ಫೋನ್ ಇರೋದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಹುಷಾರ್, ಮಕ್ಕಳ ಜೀವಕ್ಕೆ ಎರವಾದೀತು. ಕರ್ನಾಟಕದಲ್ಲೂ ಕೂಡ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಉತ್ತರ ಪ್ರದೇಶದ ಊರೊಂದರಲ್ಲಿ ಯಾವ ರೀತಿನಲ್ಲಿ ಮಕ್ಕಳು 3 ಜನ ಹೆಣ್ಣು ಮಕ್ಕಳು ಕೊರಿಯನ್ ಗೇಮ್ಗೆ ಬಲಿಯಾದ್ರು ಅನ್ನೋಂಥ ಸುದ್ದಿ ಬಂದಿತ್ತು. ಗೇಮ್ ಆಡಿ ಆಡಿ ಕೊನೆಗೆ ಅವರು ಇದ್ದಕ್ಕಿದ್ದಂಗೆ 9ನೇ ಮಾಡಿಯಿಂದ ಜಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬಾಲಕನೊಬ್ಬ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಧಾರವಾಡದ ವಿಕಾಸ್ ಅನ್ನುವಂತ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಕೇಸ್ಗೆ ಈಗ ಗೊತ್ತಾಗಿದೆ ಇದು ಕೊರಿಯನ್ ಗೇಮ್ಗೆ ಬಲಿಯಾಗಿರೋದು ಅಂತ. ಆತ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ವಿಕಾಸ್ ನಾಯಕ್. ಯುವಕನ ಮೊಬೈಲ್ ಅನ್ನ ಖಾಕಿ ವಶಕ್ಕೆ ಪಡೆದು ನೋಡಿದಾಗ ಶಾಕ್ ಆಗಿದೆ. ಆ ಮೊಬೈಲ್ ನಲ್ಲಿ ಕೊರಿಯನ್ ಗೇಮ್ ಆಡ್ತಾ ಇದ್ದ. ಆ ಕೊರಿಯನ್ ಗೇಮ್ಸ್ ಅಲ್ಲಿ ಕೊನೆಗೆ ಈ ರೀತಿ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ ವಿಕಾಸ್ ನಾಯಕ್. ಕೊನೆಗೆ ಅದರಲ್ಲಿ ಪ್ರವೋಕ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಗೇಮ್ಸ್ ಆಡ್ತಾ ಆಡ್ತಾ ಚಾಲೆಂಜ್ ಕೊಡ್ತಾ ಒಂದೊಂದೇ ಚಾಲೆಂಜ್ ಮಾಡ್ತಾ ಅವರಿಗೆ ಒಂಥರ ಈಗೋ ಬೂಸ್ಟ್ ಆಗುತ್ತೆ. ಕೊನೆಗೆ ನೀವು ಆತ್ಮಹತ್ಯೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲಿಂದ ಹಾರಿ ಅಲ್ಲಿಂದ ಹಾರಿ, ಹಿಂಗ್ ಸುರ್ಕೊಳ್ಳಿ ಹಂಗ್ ಸುರ್ಕೊಳ್ಳಿ, ಈ ತರ ಒಂದ್ ರೀತಿ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂತಹ ಚಾಲೆಂಜ್ಗಳು ಇರುತ್ತೆ ಅಂತ. ಧಾರವಾಡದ ವಿಕಾಸ್ ನಾಯಕ್ ಫೆಬ್ರವರಿ 6ನೇ ತಾರೀಕು ನೇಣಿಗೆ ಶರಣಾಗಿದ್ದ ಕೊರಿಯನ್ ಗೇಮ್ಗೆ ಮತ್ತೊಂದು ಬಲಿಯಾಗಿದೆ.